ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಮೋಜಸ್ ನಿರ್ಣಾಕರ್ ಅವರ ಗೆಳೆಯರ ಬಳಗ ವತಿಯಿಂದ ಮೋಜಸ್ ನಿರ್ಣಾಕರ್ ಅವರ 31ನೇ ವರ್ಷದ ಹುಟ್ಟುಹಬ್ಬವನ್ನು ಬೇದರ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾ ಮಹೇಶ್ ಬಿರಾದರ್ ಅವರ ಜೊತೆಗೆ ಮೋಜಸ್ ನಿರ್ಣಾಕರ್ ಹಾಗೂ ಅಭಿಮಾನಿ ಬಳಗದವರು ಸೇರಿ ಎಲ್ಲಾ ಒಳರೋಗಿಗಳಿಗೆ ಭೇಟಿ ಮಾಡಿ ಅವರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಬಳಿಕ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಈ ಕುರಿತಾಗಿ ಮಾತನಾಡಿ, ಮೋಜಸ್ ಅವರು ತಮ್ಮ 31ನೇ ಹುಟ್ಟುಹಬ್ಬವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಬಹುದಾಗಿತ್ತು. ಆದರೆ ಅವರು ಈ ರೀತಿ ಮಾಡದೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಪರರಿಗೆ ಮಾದರಿಯಾಗಿದ್ದಾರೆ. ದೇವರು ಅವರಿಗೆ ಆರೋಗ್ಯ ನೀಡಲಿ ಎಂದು ಹುಟ್ಟುಹಬ್ಬದ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಸೈಮನ್ ಕೊಡಗಾಂವ್ ಅವರು ಮಾತನಾಡಿ, ಮೋಜಸ್ ನಿರ್ಣಾಕರ್ ಅವರು ಯುವ ಮುಖಂಡರು, ಕ್ರೈಸ್ತ ಸಮುದಾಯದ ಪರವಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಎಲ್ಲೇ ಅನ್ಯಾಯ ಅತ್ಯಾಚಾರವಾಗಿದ್ರೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಕ್ರೈಸ್ತ ಸಮುದಾಯದವರ ಪರವಾಗಿ ಸದಾಕಾಲ ನಿಂತಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ದೇವರು ಅವರಿಗೆ ಆರೋಗ್ಯ ನೀಡಲಿ ಎಂದು ಹುಟ್ಟುಹಬ್ಬದ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಸ್ವಾಮಿದಾಸ್ ಎಂಕೆ ಅವರು ಮಾತನಾಡಿ, ಮೋಜಸ್ ನಿರ್ಣಾಕರ್ ಅವರು ಕಷ್ಟದಲ್ಲಿರುವವರನ್ನು ಆಲಿಸುತ್ತಾರೆ. ಅವರ ಸುಖ ದುಃಖದಲ್ಲಿ ಭಾಗಿಯಾಗ್ತಾರೆ. ಅವರ ಸಮಸ್ಯೆಗಳನ್ನು ನಿವಾರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮುಂದೆಯೂ ಕೂಡ ಇದೇ ರೀತಿ ಬಡವರ ಪರವಾಗಿ ಮೋಜಸ್ ನಿರ್ಣಾಕರ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಗಳು ಆಗಲಿ ಎಂದು ಅವರಿಗೆ ದೇವರು ಆರೋಗ್ಯ ನೀಡಲಿ ಎಂದು ಹುಟ್ಟುಹಬ್ಬದ ಶುಭ ಕೋರಿದರು. ಈ ಕುರಿತಾಗಿ ಮೋಜಸ್ ನಿರ್ಣಾಕರ್ ಅವರು ಮಾತನಾಡಿ, ನಮ್ಮ ಹಿರಿಯರ ಮಾರ್ಗದರ್ಶನ ಜೊತೆಗೆ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಹುಟ್ಟುಹಬ್ಬವನ್ನ ಗೆಳೆಯರ ಬಳಗದವರು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ನನ್ನ ಹುಟ್ಟುಹಬ್ಬವನ್ನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇಲ್ಲಿ ಹಣ ಖರ್ಚು ಮಾಡಿ ಇದೊಂದು ವೆಚ್ಚ ಮಾಡಿ ಹುಟ್ಟುಹಬ್ಬದ ಆಚರಣೆ ಮಾಡದೆ ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ನಮ್ಮ ಒಂದು ಸ್ನೇಹಿತರ ಸಲಹೆ ಸಹಕಾರದೊಂದಿಗೆ ಒಂದು ಹಿರಿಯರ ಮಾರ್ಗದರ್ಶನದೊಂದಿಗೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತೇನೆ. ಹಾಗಾಗಿ ನಮ್ಮ ಎಲ್ಲಾ ಗೆಳೆಯರ ಬಳಗದವರಿಗೂ ಅಭಿಮಾನಿ ಬಳಗದವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಭಿಷೇಕ್ ಮಾನ್ಕಾರೆ, ವಿಶಾಲ ದಾದಾ, ಇಮ್ಯಾನ್ಯುಯಲ್ ಕಟ್ಟಿ, ವಿನೋದ್, ಪವನ್, ಸಾಲುಮನ್ ಡಿಸೋಜಾ, ಜೇಮ್ಸ್ ನಿರ್ಣಾಕರ್, ವೀರೇಶ್, ರಾಜ್ಕುಮಾರ್, ರಾಜೇಶ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ನಾಡಿನ ಹಾಗೂ ಜಿಲ್ಲೆಯ ಎಲ್ಲ ಸಮಸ್ತ ಜನರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಮೋಜಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರ ವತಿಯಿಂದ ಹಾಗೂ ಎಲ್ಲ ರೋಗಿಗಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಮೋಜಸ್ ಅವರು ಆತ್ಮೀಯರು ಮತ್ತು ಸ್ನೇಹಪರ ಜೀವಿಗಳು, ಸಂಘಟನಾಕಾರರು ಮತ್ತು ಈ ಸಂದರ್ಭದಲ್ಲಿ ಅವರು ಏನಂತ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸ್ಕೊಳ್ಬೋದಾಗಿತ್ತು. ಆದರೆ ಒಂದು ಮಾರ್ಗದರ್ಶನ ರೀತಿಯಲ್ಲಿ, ಒಂದು ಆದರ್ಶ ರೀತಿಯಲ್ಲಿ ಏನಂತಂದರೆ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮುಖಾಂತರ ಒಂದು ಸಾಮಾಜಿಕ ಕಳಕಳಿಯನ್ನು ಮೆರೆಯುವ ಮುಖಾಂತರ ಅವರು ಒಂದು ಅತ್ಯಂತ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚು ಸಂಘಟನಾ ಶಕ್ತಿಯನ್ನು ಕೊಡಲಿ, ದೇವರ ಆಶೀರ್ವಾದ ಸದಾ ಅವರಿಗಿರಲಿ, ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಆ ದೇವರು ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ಇಂದು ನನ್ನ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಬ್ರಿಮ್ಸ್ನ ಹಾಸ್ಪಿಟಲ್ನಲ್ಲಿ ಬಡ ರೋಗಿಗಳಿಗೆ ಒಂದು ಹಣ್ಣುಗಳನ್ನು ವಿತರಿಸುವ ಮೂಲಕ ಇವತ್ತು ನನ್ನ ಒಂದು ಎಲ್ಲ ನಮ್ಮ ಒಂದು ಸ್ನೇಹಿತರು ಹಾಗೂ ಗೆಳೆಯರು ವತಿಯಿಂದ ಇವತ್ತು ಏನಂದ್ರೆ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಬ್ರಿಮ್ಸ್ DS ಆಗಿರುವ ಮಹೇಶ್ ಬಿರಾದರ್ ಸರ್ ಅವರು ಸಹ ಬಂದು ಚಾಲನೆ ನೀಡಿದ್ದಾರೆ. ಹಾಗೂ ಅನೇಕ ನಮ್ಮ ಸ್ನೇಹಿತರು ಈ ಒಂದು ನನ್ನ ಒಂದು ಹುಟ್ಟುಹಬ್ಬ ಒಂದು ಇಲ್ಲಿ ಮಾಡೋದು ಬೇಡ, ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ ಈ ಸಲ ಆಚರಣೆ ಮಾಡಮಂತ ಹೇಳಿ ಎಲ್ಲರೂ ಒಂದು ನಿರ್ಧಾರ ತಗೊಂಡು ಇವತ್ತು ನಮ್ಮದೊಂದು ಗೆಳೆಯರು ಬಳಗದ ವತಿಯಿಂದ ಏನದ ಅಂತಂದ್ರೆ ನನ್ನ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಹಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮೂಲಕ ಏನದಂದ್ರೆ ನಾನು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿನಿ. ನಾನು ಕರ್ನಾಟಕ ಕ್ರೈಸ್ತ ಸಂಘಟನೆಯ ಬೀದರ್ ಜಿಲ್ಲಾಧ್ಯಕ್ಷ ಮೋಜಸ್ ನಿರ್ಣಾಕರ್. ಎಲ್ಲರಿಗೂ 31ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿನಿ. ಎಲ್ಲರಿಗೂ ಜೈ ಕ್ರಿಸ್ತ. ಮೋಜಸ್ ನಿರ್ಣಾಕರ್ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ದಿವಸ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡುವ ಮೂಲಕವಾಗಿ
ಮೋಜೇಸ್ ಅಣ್ಣಾಜಿ ಅವರ ಒಂದು ಬರ್ತ್ಡೇಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆದ ಮಹೇಶ್ ಬಿರಾದಾರ್ ಸರ್ ಅವರು ಕೂಡ ಇದ್ದಿದ್ದಾರೆ. ಬಡ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ಮೂಲಕವಾಗಿ ಅವರು ಈ ಒಂದು ಬರ್ತ್ಡೇ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೇವೆ. ಮತ್ತೇನಂದ್ರೆ ಮೋಜೇಸ್ ಅಣ್ಣಾಜಿ ಅವರು ನಮ್ಮ ಸಮಾಜಕ್ಕೆ ಭಾಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅನೇಕ ಕಡೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಆದಾಗ ಪ್ರಥಮ ಧ್ವನಿಯನ್ನು ಎಬ್ಬಿಸುವಂಥ ಒಂದು ಏಕೈಕ ಮನುಷ್ಯ ಅಂದರೆ ಅವರು ಮೋಜೇಸ್ ನಿರ್ಣಾಕರ್ ಅಣ್ಣಾಜಿ ಅವರು ಆಗಿದ್ದಾರೆ. ಎಲ್ಲ ಕಡೆ ಅನೇಕ ಸಮಸ್ಯೆಗಳಿದ್ದರೂ ಅವ್ರಿಗೆ ಬರದೇ ಇರತಂಥ ಸಮಯದಲ್ಲಿ ಕೂಡ ಫೋನ್ ಮುಖಾಂತರವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಕಾಲದಿಂದ ಇನ್ನು ಹೆಚ್ಚಾಗಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ತುಂಬಲಿ ಅಂತೇಳಿ ಕೇಳ್ಕೊಳ್ತೇನೆ. ನಮ್ಮ ಒಂದು ಗ್ರಾಮದಲ್ಲಿ ಕೌಡ್ಗಾಂವ್ ಗ್ರಾಮದಲ್ಲಿ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಆಗ್ತವಂಥ ಒಂದು ಸಮಯದಲ್ಲಿ ನಾವು ಅವ್ರಿಗೆ ಕಾಲ್ ಮಾಡಿದಾಗ ಅದೇ ಕ್ಷಣದಲ್ಲಿ ಬಂದು ಆ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟು ಅಲ್ಲಿ ಆ ಒಂದು ಕಿಳುಕರೆಯಿಂದ ನಮ್ಮನ್ನು ರಕ್ಷಿಸಿ ಅಲ್ಲಿ ನಮಗೊಂದು ಸಮಸ್ಯೆಯಿಂದ ಪಾರು ಮಾಡಿದ್ದಾರೆ. ಅವ್ರಿಗೆ ನಾವು ತುಂಬ ಒಂದು ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದರೆ ಇಂಥ ಒಂದು ವ್ಯಕ್ತಿ ನಾವು ನೋಡಬೇಕಾದ್ರೆ ಭಾಳ ಕಡಿಮೆ. ಆದ ಕಾರಣ ನಾ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯ ಭಾಳ ಆಗಿದೆ. ದೇವರವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಕಾಲದಿಂದ ತುಂಬಿಸಿ ಕಾಯ್ದೆ ಕಾಪಾಡಲಿ ಅಂಥೇಳಿ ನಾನು ಶುಭ ಕೋರ್ತೇನೆ. KCS ಔರಾ ತಾಲೂಕು ಅಧ್ಯಕ್ಷರಾಗಿ ಸೈಮನ್ ಡಿಸೋಜ ಅಂತೇಳಿ ನನ್ನ ಹೆಸರು. ಅವರಿಗೆ ಮತ್ತೊಂದು ಸಾರಿ ನಾವು ಬರ್ತ್ಡೇಯ ಒಂದು ಅಭಿನಂದನೆಗಳನ್ನು ತಿಳಿಸ್ತೇನೆ. ಜೈ ಕ್ರಿಸ್. ನಮಸ್ಕಾರ. ಇವತ್ತಿನ ದಿನ ನಮ್ಮ ಮೋಜಸ್ ನಿರ್ಣಾಕರ್ ಅಣ್ಣನವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿ ನಮ್ಮ ಬೀದರ್ ಜಿಲ್ಲಾಸ್ಪತ್ರೆ ಡ್ರೀಮ್ಸಲ್ಲಿ ನಾವು ಅಣ್ಣನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಣ್ಣು ಹಂಪಲುಗಳನ್ನು ವಿತರಿಸಿದ್ದೇವೆ. ಇವತ್ತಿನ ವಿಶೇಷವಾದ ದಿನದಂದು ಯಾರೋ ಹೋಗಿ ಎಲ್ಲೆಲ್ಲೋ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾರೆ. ಆದರೆ ನಮ್ಮ ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಆತ್ಮೀಯರು, ನಮ್ಮ ಅಣ್ಣನವರು ಮೋಜಸ್ ನಿರ್ಣಾಕರ್ ಅಣ್ಣನವರು ಇವತ್ತಿನ ಒಂದು ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಬ್ರೀಮ್ಸ್ನಲ್ಲಿ ಆಚರಿಸಿಕೊಂಡಿದ್ದಾರೆ. ನನ್ನ ಹೆಸರು ಅಭಿಷೇಕ್ ಮಾನ್ಕರೆ.